ಉಣ್ತೀಯಾ? ಸಾಕಾಗಿಲ್ಲ, ಹೊಟ್ಟೆ ತುಂಬಾ ತುಂಬಾ ಸರಿ ಆಗತ್ತೆ, ಬಾ ನೀರು ಕುಡಿಯಂತ. ಅದ್ಯಮ್ಮ ಅನ್ನ ಒಪ್ಪಳಿ ಹೋಗಿದರೆ ಗೌಡನ ಮನೆಗೆ. ಅದ್ಯಮ್ಮ ನಾನು ಸ್ವಲ್ಪ ಹೋಗಿ ವಿಚಾರಿಸ್ಕೊಂಡು ಬರ್ತೀನಿ. ಬದ್ರಿ ಅದನ್ನ ನಿಮ್ಮ ಅಣ್ಣನವರು ವಿಚಾರಿಸ್ತಾರೆ, ಬೇಡ ನಡಿ ಒಳಗೆ. ಇಲ್ಲ ಅನ್ನ ಒಪ್ಪಳಿ ವೇಗವಾಗಿ ಹೋಗಬೇಕಾದ್ರೆ ಸ್ವಲ್ಪ ಏನು ವಿಶೇಷ ನಡೀತಿದೆ, ಅದಕ್ಕೆ ಸ್ವಲ್ಪ ಹೋಗ್ಬಿಡ್ತೀನಿ ಅದ್ಯಮ್ಮನ. ಸರಿಪ್ಪ, ಹುಷಾರು. ದೇವ್ರೆ ನೀನೇ ಕಾಪಾಡಬೇಕಪ್ಪ. ಗುಡುಗು ಸಿಡಿಲಿನ ಆರ್ಭಟಂತೆ ನಡೆಯುತ್ತಿರುವ ಈ ಗರ್ಭದಲ್ಲಿರುವ ಪಿಂಡ ಸಹ ಗೌಡಗೌಡನ ನಡುಗುತ್ತೆ. ಮಿಂಚು ಸಂಚು ಕೋಲ್ ಮಿಂಚಿನಂತೆ ಕಪಟ ಕಾರಸ್ಪೋಂದಲ್ಲಿ ಹೊಲವನ್ನೆಂಬುಸುವನೇ ಈ ಓಡದಗೌಡ. ಬಾಳೆಹಣ್ಣಿನಂತೆ ತುಂಬಿ ತುಳುಕುತ್ತಿರುವ ಹೋಗಿದರೆ ನನ್ನ ಮನಸ್ಸಿಗೆ ಶಾಂತಿ. ಒಮ್ಮೆ ಕಣ್ಣಿಟ್ಟ ಹೆಣ್ಣನ್ನು ಮನ ಬಂದಂತೆ ಅನುಭವಿಸುವುದೇ ಈ ವರದೇಗೌಡನ ಹವ್ಯಾಸ. ಎಂದು ನೀನು ಈ ಜಾವನೂರಿಗೆ ಕಾಲಿಟ್ಟೆ ಅಂದು ನನ್ನ ಮನದಲ್ಲಿ ಓಡಿಬಿಡಿದೆ ನಿನ್ನ ಪ್ರತಿರೂಪ. ಜೇನು ಓಡಿ ನಿಂತಿರುವೆ ನಿಮ್ಮ ಸಂಸಾರವನ್ನು ಚಿತ್ರ ಮಾಡಿ ಒಡೆದು ಈ ನಿಮ್ಮ ಸಂಸಾರವನ್ನು ಬೀದಿ ಬೀದಿ ತಿರುಗುವಂತೆ ಮಾಡುತ್ತಿದ್ದರೆ ನನ್ನ ಹೆಸರು ವಾರ್ನೆಗೌಡನಲ್ಲ. ಯಪ್ಪ ಕೈಯ ಹಣ ಹೋಗಿದೆ ಮಗನ, ಇಲ್ಲೇ ಕೂತನು ಯಪ್ಪ. ನಾನು ಸೊಪ್ಪನ್ನು ನೋವಣ ತಮ್ಮ ಪತ್ರಿಯನ್ನು ಕರೆಯಲು ಕಸಿದ್ರೆ ಇನ್ನೂ ಬರಲ್ಲ ಪಂಚಿ ಮಕ್ಕಳು. ಅವರೆಲ್ಲಿ ಬರ್ತಾರೋ ಯಪ್ಪ, ಬೇಕಾದ್ರೆ ನಿನಗ ಬಾ ಅಂತ ಹೇಳಿ ಕಳಿಸ್ಯಾರ.
ಅನ್ನಕತ್ತನ್ರಿ ನಿಮ್ಗ ಬಾತ್ ಹೇಳಿ ಕಳಿಸ್ಯಾರ. ಈ ವರದಗೌಡನಂದರೆ ಈ ಸುತ್ತ 10 ಹಳ್ಳಿಯ ಜನ ಹಿಂಗೆಂದ ಜಿಗಿದು ಬಂದು ಬೀಳುತ್ತಾರೆ ನನ್ನ ಕಾಲಿಗೆ. ಅಂತದರಲ್ಲಿ ನೊಣಗೆ ಬಾಯಿ ನೋಟು ಸೊಕ್ಕ ಬಂದಿದ್ದನಲ್ಲ ಬಗ್ಗೆ ಮಕ್ಕಳಿಗೆ. ಗೌಡ ನಮ್ಮ ಆಳುಗಳು ಅವ್ರನ್ನ ಕರಿಯಾಕ ಕಳಿಸ್ರ ಕಬ್ರ ಇಲ್ರಿ ಮಕ್ಕಳಿಗೆ. ಅಲ್ರಿ ಗೌಡ ಇತ್ತಿತ್ಲಾಗ ನೀವ್ ಅಂದ್ರ ಅವ್ರಿಗೆ ಅಂಜಿಕೆ ಇಲ್ದಂಗ ಆಗೈತ್ರಿ. ಅಲ್ರಿ ಗೌಡ ನಮ್ಮ ಅನ್ಸಲ ಕೂಳ್ ತಿಂದ ನಾಯಿಗಳ ನಮಗ ಗೂಡ ಅನ್ನಕತ್ತಾವಲ್ಲ. ಓಯಪ್ಪ ಓಯಪ್ಪ ನನಗೆ ಎದುರಾಗುವಷ್ಟು ಸೊಕ್ಕ ಬಂದಿದ್ದಾರಲ್ಲ ಬಗ್ಗೆ ಮಕ್ಕಳಿಗೆ. ಎಲ್ಪಿಸು ನಮ್ಮ ದಂಡನ್ನು ಅವರಿಗೆ ಸರಿಯಾಗಿ ಒಂದು ಬುದ್ಧಿ ಕಟ್ಟೋಣ. ನಾನು ಅದನ್ನ ವಿಚಾರ ಮಾಡಕತ್ತ ನೋಡ್ರಿ ನಾನು ಆಗಿ ಯಾವಾರ ಆ ಚಕ್ರವರ್ತಿ ಬರುವ ಸಮಯವಾಯಿತು. ಆ ಚಕ್ರನಿಗೆ ಎಲ್ಲ ವಿಷಯ ತಿಳಿಸಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸೋದು ಒಳ್ಳೆಯದು. ನೆನೆಸ್ಬಿಡ ಬಂದ ಬಿಟ್ಟಲ್ಲ ಓಯಪ್ಪ ನಮ್ಮ ಸಾವುಕಾರ. ನಮಸ್ಕಾರ ಗೌಡ್ರೆ, ನಮಸ್ಕಾರ. ಭಾ ಚಕ್ರವರ್ತಿ ಭಾ, ನಾವು ನಿನ್ನ ದಾರಿಯನ್ನೇ ಕಾಯ್ತಾ ಇದ್ದೆ. ಯಾಕೆ ಗೌಡ್ರೆ ನಾನು ಬಂದಿರುವ ಸಮಯ ಅಷ್ಟೊಂದು ಅದ್ಭುತವಾಗಿದೆಯಾ? ಚಕ್ರವರ್ತಿ ನೀನು ಬಂದಿದ್ದು ಬಹಳ ಒಳ್ಳೆಯದಾಯಿತು. ನಿನ್ನಿಂದ ಒಂದು ಕೆಲಸ ಆಗಬೇಕಾಗಿದೆ. ಗೌಡ್ರೆ ಅದೇನಂತ ಈಗಲೇ ಹೇಳಿ. ಇವತ್ತೇ ಈ ಕ್ಷಣದಲ್ಲೇ ಮಾಡಿ ಮುಗಿಸ್ತೀನಿ. ಈ ವರದಗೌಡನೆಂದರೆ ಕೈ ಎತ್ತಿ ಸ್ತೋಮ ಹೊಡೆಯುವರು ಈ ಜನಗಳು. ಆದ್ರೆ ಆ ಶಿವಪ್ಪ ಮತ್ತವರ ತಮ್ಮ ಬಂದ್ರಿ ಈ ವರದಗೌಡನೆಂದರೆ ಭಯವೇ ಇಲ್ಲದಂತಾಗಿ ಅವರಿಗೆ ಸರಿಯಾಗಿ ಬುದ್ಧಿ ಕಲಿಸಲೇಬೇಕು. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಿ ಗೌಡ್ರ? ಅದಕ್ಕೊಂದು ಬೇರೆ ಪ್ಲಾನ್ ಮಾಡೇ ಇಟ್ಟೇನ್ರಿ. ಲೇಟಿಪ್ಪ ಮೊತ್ತಲೇ ಬಾಯಣ. ಗೌಡ್ರೆ ನೀವೇನು ಯೋಚಿಸಬೇಡಿ. ಆ ಬಟ್ಟಿ ಮಕ್ಕಳನ್ನು ಒಟ್ಟು ಕೈಕಾಲ ಬರೆದು ಗೌಡರೆಂದರೆ ತೋರಿಸುತ್ತೇನೆ. ಚಕ್ರವರ್ತಿ ನೀನೆಂದರೆ ನನಗೆ ಪ್ರಾಣ ಇದ್ದ ಹಾಗೆ. ಅದು ಅಲ್ಲದೆ ನಾನು ಏನೇ ಕೆಲಸ ಮಾಡಿದ್ರು ಅದರಲ್ಲಿ ನೀನು ಭಾಗಿಯಾಗಿರಬೇಕು. ಎನ್ನ ಮೇಲೆ ನೀನು ಯಾವಾಗಲೂ ನನ್ನ ಜೊತೆಯಲ್ಲೇ ಇರಬೇಕು. ಆಯ್ತು ಗೌಡ್ರೆ, ನಿಮ್ಮ ಮಾತಿನಂತೆ ಆಗಲಿ. ನನ್ನ ಒಬ್ಬಳು ಸೇರಿಸ್ಕೋರಿ ಅಪ್ಪ, ನಡಕ ಹಂಗ ಏನಣ್ಣ ಈ ರೀತಿ ಮಾತನಾಡ್ತಾ ಹಾಗೆ ನಿಂತ್ಬಿಟ್ಟಿದೆಯಲ್ಲ, ಯಾಕೆ? ನಾನು ಕಾಲೇಜ್ ಹೋಗೋದನ್ನ ಮರ್ತ್ಬಿಟ್ಟಿಯಾ? ಶಿಲ್ಪ, ಸ್ವಲ್ಪ ವ್ಯವಹಾರದ ಚಿಂತೆಯಲ್ಲಿ ನಿನ್ನನ್ನು ಕಾಲೇಜಿಗೆ ಬಿಟ್ಟು ಬರುವುದನ್ನು ಮರೆತು ಬಿಟ್ಟನಮ್ಮ. ಇವತ್ತೊಂದು ದಿವಸ ನೀನು ನನ್ನ ಕಾರು ಗಾಡಿ ತೆಗೆದುಕೊಂಡು ಕಾಲೇಜಿಗೆ ಹೋಗಿ ಬಾ. ಆಯ್ತಣ್ಣ. ಆಯ್ತಪ್ಪ. ಓಯಪ್ಪ ಕಾರು ಗಾಡಿ ತೆಗೆದುಕೊಂಡ ಮಗನ ತಡ್ಕೋರ. ಓಯಪ್ಪ ನಿನಗೆ ತಡ್ಕೊಳ್ಳಿ ಶಕ್ತಿಯರ ಕೊಟ್ಟಾನೋ ಇಲ್ಲೋ ಆ ದೇವ್ರ. ಕಾರ್ಬಾರಿಗಳೇ ಬೇಗ ಕೊಡಿ. ತಡ್ಕೋರ ಅಯ್ಯವ್ವ, ಕೊಡತಕಾರ ತಡ್ಕೋಲ್ಲ. ಹಂಗ ಅವಸರ ಯಾಕೆ ಮಾಡಾತಿ? ಮೊದಲಾದ ಪ್ರಾಣದೈತಿ, ಎಲ್ಲಿ ಸಿಕ್ಕೊಂದೈತೋ ಏನೋ. ಸಿಕ್ಕಿ ತಗೋಯವ್ವ. ನಾನು ಬರೋ ಮಗನ ಕರೆ ನನಗೆ 4 ಗಾಲಿ ಹೊಡ್ಯಾಕ ಬಂದಿಲ್ಲ, ಬರೀ 2 ಗಾಲಿ ಹೊಡಿತೀನಿ. ನಾ ತಗೋಯವ್ವ, ಸಾವಕಾಶ ಹೊಡಿ ಬಾಯವ್ವ. ಅಣ್ಣ ನಾನು ನೀನು ಕಾಲೇಜ್ಗೆ ಹೋಗ್ಬರ್ತೀನಿ. ಹುಷಾರಾಗಿ ಹೋಗಿ ಬರಮ್ಮ. ಆಯ್ತಣ್ಣ. ಚಕ್ರವರ್ತಿ, ಇವತ್ತು ನಾವು ಮಾಡಬೇಕಾದ ಕಾರ್ಯವನ್ನು ಬೇಗನೆ ಮಾಡಿ ಮುಗಿಸಲೇಬೇಕು. ಸಾವುಕಾರೆ ಸಾವುಕಾರೆ ಸಾವುಕಾರೆ
ಏ ತಿಪ್ಪ, ಯಪ್ಪ ಇಲ್ಲೇನು ಹೊರಗಡೆ ಯಾರು ಅಂತ ನೋಡು. ಭಿಕ್ಷುಕನಾದ್ರೆ ತುಪ್ಪ ಹಣ್ಣು ಹಾಕಿ ಕಳ್ಸೋನು. ಸಾಕಾಗಿ ಹೋದ್ ನೋಡ್ರಿ ಅಪ್ಪ ಈ ಭಿಕ್ಷುಕರ ಕಾಟ. ಹೊತ್ತೇರಿ ಹೊತ್ತು ಮುನ್ಗೋ ತನಕ ಜಾಸ್ತಿ ಆಗಿಬಿಟ್ಟೈತ್ರಿ ಅಪ್ಪ ಭಿಕ್ಷುಕರ ಕಾಟ. ದೇಶ ಕೂಡ್ಲೆ ಅಮ್ಮತ ಎತ್ ಬಂದ್ ನಿಂತು ಬಿಡ್ತಾರ. ಬಾರಪ್ಪ ಭಿಕ್ಷುಕ, ನಮ್ ಗೌಡ್ರ ಮನಿ ಒಂದೈತೇನಪ್ಪ. ಗೌಡ ಭಿಕ್ಷುಕ ಅಲ್ರಿ ಅವ. ಆ ಬದ್ರಿ ಅಣ್ಣ ಶಿವಪ್ಪ ಬರಾಕ್ ಬತ್ತಾವ್ರಿ. ಹೊತ್ರಿ ಅಪ್ಪ ಇಲ್ಲಿ ಬೆಂಕಿ ಬೆಂಕಿ ಹತ್ಲಿ ಗೌಡ್ರೆ, ನಾವು ಆಡಬೇಕಾದ ಬೇಟೆಗಾರನ್ನೇ ಉಳಿಸಿಕೊಂಡು ಬಂದಿದೆ. ಏನ್ ನೀವು ಆಡುವ? ನನ್ನನ್ನು ಕರಿಕಳಿಸಿದ ಕಾರಣವೇನು? ಗೋಳಕ್ಕೆ ಬಿದ್ದ ನೀರಿನಂತೆ ಆಯ್ತು ಈ ಬಡಕೊನ್ನಿಯ ಪರಿಸ್ಥಿತಿ. ಶಿವಪ್ಪ, ನಮ್ಮ ಆಳುಗಳು ನಿಮ್ಮ ಮನೆಗೆ ಕರೆಯಲು ಕಳಿಸಿದರೆ ಬರುವುದಿಲ್ಲ ಎಂದು ಎಷ್ಟು ಸತ್ತ ಬಂತ ಬಡ್ಡಿ ಮಕ್ಕಳ. ಸೌಕರ್ಯ ಎಲವಿಲ್ಲದ ನ್ಯಾಲಿಗೆಯಿಂದ ಮಾತಾಡಿದ್ರ ಚಂದ ಕಾಣುತ್ತೆ. ಏನು ತಿಳಿಯದ ನನ್ನ ತಮ್ಮ ತಪ್ಪು ಮಾಡಿದಲ್ಲ. ಹುಟ್ಟು ಆಡುವ ಮಕ್ಕಳು ತಮ್ಮ ತಂದೆ ತಾಯಿಯಾಗಿ ಹೇಗೆ ಮಲಮೂತ್ರಗಳು ಮಾಡುತ್ತವೋ ಹಾಗೆ ತಿಳಿದು ತಪ್ಪು ಮಾಡಿದ ನನ್ನ ತಮ್ಮ ದಯವಿಟ್ಟು ನನ್ನ ತಮ್ಮನನ್ನು ಕ್ಷಮಿಸಿ ಸೌಕರ್ಯ. ಮೈತ್ಯಾಗ ಮತ್ತು ಸಂಖ್ಯಾಗ ಕಾಲು ಹಿಡಿಯುವ ದರಿದ್ರಗ ಬಡವರ ಮ್ಯಾಗ ಯಾಕ್ರೀ ನೀವು ಆಕ್ರೋಶ? ಚಕ್ರವರ್ತಿ, ಚಕ್ರವರ್ತಿ ಹೇಳಿ ಗೌಡ್ರೆ, ಇವನನ್ನು ಕಟ್ಟಿ ಹಾಕು. ಆಯ್ತು ಗೌಡ್ರೆ, ಕಟ್ಟಿ ಹಾಕಿ ಚಾಚಿದ್ದು ಹೊಡಿ ಅಂದಾಗೆ ಬುದ್ಧಿ ಬರ್ತದೆ ಈ ಬಡಕುಣಿಗೆ. ಆಯ್ತು ಗೌಡ್ರೆ, ಲೇ ಬರ್ರಿ ಕಟ್ಟಿ ಹಾಕ್ಲೇ ಮಗನನ್ನ. ಗೌಡ್ರ ಬೇಲ್ತಿ ಅಂತ ಅವನು ಹಾಡ್ಕೊಡ್ತೀನಿ. ಬಡವರ ಮ್ಯಾಗ ನಿಮ್ಮ ಆಕ್ರೋಶವನ್ನು ತೋರಿಸಬೇಡಿ ಗೌಡ್ರ. ಊರು ಬಿಟ್ಟು ಹೋಗಂದ್ರೆ ಹೋಗ್ತದೆ ಗೌಡ್ರೆ. ಹಾಗಾಗ ನಿಮ್ಮ ಆಕ್ರೋಶವನ್ನು ಊರು ಬಿಟ್ಟು ಹೋಗಂದ್ರ ಹೋಗಿಬಿಟ್ಟಿನಿ. ದಯವಿಟ್ಟು ನಿಮ್ಮ ಆಕ್ರೋಶವನ್ನು ಬಡವರ ಮ್ಯಾಗ ತೋರಿಸಬೇಡಿ ಗೌಡ್ರೆ. ಶಿವಪ್ಪ, ನೀನು ಈ ಊರು ಬಿಟ್ಟು ಹೋಗೋದು ಬೇಡ. ಅದರ ಬದಲಾಗಿ ನಿನ್ನ ತಮ್ಮ ಪತ್ನಿ ನನ್ನ ಮನೆ ಆಳಾಗಿ ದುಡಿಯಬೇಕು. ನನ್ನ ಹೊಲದ ಬಾಜಿಗಳ ನಿನ್ನ ಹೊಲ ಅದು ನನ್ನದಾಗಬೇಕು. ಇದಕ್ಕೆ ನೀವು ಒಪ್ಪಿದ್ರೆ ಮೊನ್ನೆ ನನ್ನ ಒಪ್ಪಿಗೆ. ಇಲ್ಲೈತ್ ನೋಡ್ರಿ ಅಪ್ಪ ಗರ್ದಿಗ ಮತ್ತ ಗೌಡ್ರ, ನೀವು ಹೂ ಅಂದ್ರೆ ಚಿಕ್ಕೋಡಿಗೆ ಹೋದವನ ಬಾಂಡ್ ಪೇಪರ್ ತಗೊಂಡ್ ಬರ್ತೇನ್ರಿ ನಾ. ಹಿರಿಯರ ಕಳಿಸಿದ ಪುಂಡ ಆಸ್ತಿ ಮ್ಯಾಗ ನಿಮ್ಮ ಕಣ್ಣ ಹಾಕಬೇಡಿ ಗೌಡ್ರೆ. ಅಂದ್ರೆ ಆಸ್ತಿ ಕೊಡುವುದ್ರ ಅಂದಂಗ ಆಯ್ತು. ಇಲ್ಲ ಹಿರಿಯರ ಗಳಿಸಿದ ಆಸ್ತಿಯನ್ನು ಬಿಟ್ಟು ಬೇರೆ ಏನು ಬೇಕಾದ್ರೂ ಕೇಳಿ. ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೇನೆ ಗೌಡ್ರೆ, ನನ್ನ ಪ್ರಾಣ ಬೇಕಾದ್ರೂ ಕೊಡ್ತೇನೆ. ನಿನ್ನ ಪ್ರಾಣ ಯಾವನಿಗೆ ಬೇಕೋ? ನಿನ್ನ ಪ್ರಾಣ ಬೇಡ. ಅದರ ಬದಲಾಗಿ ನಿನ್ನ ಹೆಂಡತಿಯನ್ನು ಕೊಡು. ಕೊಟ್ಟಿದ್ದ ಮಗನ ಹಾಕಿಬಿಟ್ಟಿದ್ದು ಬಡವರೇ ಆಸ್ಕಲ್. ಸೀತಾ ಮಾತಿದ್ರು ಒಡನೆ ಹೆಂಡತಿ ಬೇಗ ನಿನ್ನ ಕಣ್ಣಲ್ಲಿ ನಿನ್ನ ಕಣ್ಣುಗಳಿಗೆ ಬಡವ. ಲೇ ಬಡವ ಬಟ್ಟಿ ಮಗನೇ,
ಮಾಡೋಣ. ನಾನು ಅದನ್ನ ಪ್ಲಾನ್ ಮಾಡಾಕತ್ತೀನ್ರಿ, ನೀವಾಗೆ ಕಟ್ಟಿಲ್ಲ ನೋಡ್ರಿ ಮೊಮ್ಮಗ ನೀವು ಹೆಂಗೈತಿನ. ಒಂದ್ ಇಟ್ಟಾಗ ಉಳ್ಕೊಂಡು ಯಪ್ಪ ಸಾಮಾನ ತೆಗೆದು ಇಟ್ಟಿದ್ದು ಯಪ್ಪ. ಏನು ತಮ್ಮ ಅಕ್ಕನ ಮಗ ತೋರಾಗ ತಂದು ಇಟ್ಕೊಂಡ್ರ ಹೆಂಗ? ನಾ ಹೇಳಿದ ಕೇಳ ನೇರ ಮಾಡಿ ಬೇಡ್ರಿ ಅವನ. ಚಕ್ರವರ್ತಿ ಮಾಡಿ ಅವನನ್ನು. ವಿಧಿಯಾಟ ಬಲ್ಲವರ ಮಾನವ, ವಿಧಿಯಾಟ ಬಲ್ಲವರ ಮಾನವ. ನಗತೈತಿ ದೈವ ನಗತೈತಿ ಜೀವ ಇಲ್ಲಿ, ನಗತೈತಿ ದೈವ ವಿಧಿಯಾಟ ಬಲ್ಲವರ ಮಾನವ. ಮಾನವ ಮಾನವ. ತೋ ಏನು ಬಡಿತಿರು ಯಪ್ಪ, ಮೊದಲ ಸಾಯಕ್ಕಾಗ್ಯಾನು. ಇವ್ನು ಹೆಂಗ ಬಡಿಬೇಕು ಅದತ್ತೇನ್ರಿ ಗೌರ? ಹಾವು ಸತ್ತಿರಬಾರ್ದು, ಕೋಲು ಮುಗುರಬಾರ್ದು. ಬೇಡ ಮೊಮ್ಮಗ ಇವಾಗ ಬಡವರ ಮೇಲೆ ನಿಮ್ಮ ಆಕ್ರೋಶವನ್ನು ತೋರಿಸಬೇಡಿ ಗೌಡ್ರೆ. ಒಂದು ವೇಳೆ ನಿಮ್ಮ ಆಕ್ರೋಶವನ್ನು ತೋರಿಸಲು ಬಂದರೆ ನಿಮ್ಮನ್ನು ಕೊಕ್ಕಲು ಬಂದೇ ಬರ್ತಾನೆ ನನ್ನ ತಮ್ಮ. ಬೆಚ್ಚಿದ ಕರುಣರಾಗಿ ಬಡಬಿಕಾರಿ ನನ್ನ ಶ್ರೀಮಂತಿಕೆ ಬಗ್ಗೆ ಮಾತನಾಡುವನೇ ನಾನು. ಚಕ್ರವರ್ತಿ ಕೊಡು ಚಾಟಿಯನ್ನು. ನೀನು ಸ್ವಲ್ಪ ರೆಸ್ಟ್ ತೆಗೆದುಕೋ, ನಾನು ಕೊಡ್ತೇನೆ ಅವನಿಗೆ ಚಾಟಿ ಇಟ್ಟನು. ಅವನ ತಮ್ಮ ಎಲ್ಲಿದ್ರು ಬಂದೇ ಬರ್ತಾನೆ. ತೆಗೆದುಕೋ ನಾವು ಕೊಡುವ ಶಿಕ್ಷೆಯನ್ನು. ಈ ಬಾಳದಿ ಶಾಂತಿಯಲ್ಲಿದೆ. ಏ ಗೌಡ,
ಅಲ್ಲ ದುಡ್ಡು ಪೆಟ್ಟಿ ಮಕ್ಕಳ ಏನು ಅಲ್ಲದ ನಮ್ಮಣ್ಣನನ್ನು ಕರೆಸಿ ಹಣ ಬಂದಂತೆ ಬಡಿತಿದ್ರಲ್ಲ ದುಷ್ಟಾಗುರ್ರ. ಈ ನಮ್ಮ ಅಣ್ಣನ ಮೇಲೆ ನಿನ್ನ ಕೈಗಳನ್ನು ಕತ್ತರಿಸಿ ಬಿಡಲಾರೆ. ಮೊಚ್ಚ ಬಾಯಿ ನಾಯಿ. ಬೇಡಪ್ಪ ಭದ್ರಿ, ಬೇಡ. ಹೇಸಿಗೆ ಮ್ಯಾಗ ಕಣ್ಣು ಹೋಗದ್ರ ನಮಗ ಸಿಡಿದಿ ವಿನಃ ಯಾರ್ಯಾದವ್ರಿಗೆ ಸಿಡಿದಿಲ್ಲಪ್ಪ. ಬೇರೆ ಬಾರಪ್ಪ ಅಲ್ಲ, ಈಗ ನಾಯಿಗೆ ಬೇಡ. ಇಂಥವರನ್ನು ಸುಮ್ಮನೆ ಬಿಟ್ಟರೆ ಬಡವರನ್ನು ಬಡಿದುಕೊಂಡು ತಿಂದು ಇವರದೇ ಆದ ಒಂದು ಕೆಟ್ಟ ಸಾಮ್ರಾಜ್ಯ ಕಟ್ಟುತ್ತಾರೆ ದುಷ್ಟ ಪಟ್ಟಿ ಮಕ್ಕಳು. ತೋಳಿಗೆ ತಾಕತ್ತಿದೆ ಅಂತ ಹೇಳಿ ಯುಕ್ತಿ ತೋರಿಸಲು ಬಂದರೆ ಇರುವುದು ಮಗನ ನಿನ್ನ ಹೆಣ. ಏ ಚಕ್ರವರ್ತಿ, ನನಗೆ ಪ್ರಾಣದ ಭಯ ತೋರಿಸ್ತದೆ ಮಗನ. ಬರೀ ಕೈ ಕಡಿ ಹಣಾದ್ರೆ ಗಡಗಡೆ ನಡುವುದರ ಪಿಕ್ಕ ಪಟ್ಟಿ ಮಕ್ಕಳ. ಅವನಿಗೆ ಪ್ರಾಣದ ಭಯ ಹೇಳಲೇ ತಿರುಬೋಕಿ ನನ್ನ ಮಗನ. ಲುಚ್ಚಾನನ ಮಗನೇ, ಮಾತು ಮಂದಿಗೆ ಮಗನ ಕಡಿಮೆ ಪಟ್ಟಿ ಮಗನೇ. ನಾನು ಯಾರು ಅಂತ ಗೊತ್ತುತ್ತಾನೆ. ಈ ಸುತ್ತು ಹತ್ತು ಹಳ್ಳಿಯ ದಳಿ. ಹೇ ಗೌಡ, ಈ ಸುತ್ತು ಹತ್ತೊಳಗೆ ದನಿ ಅಂತ ಮೆರೆದ್ರೆ ಅಲ್ಲ, ಆದರೆ ನೀತಿ ನೇಮ ಧರ್ಮ ಗೊತ್ತಿರಬೇಕು. ಅಂದಾಗ ಈ ಸುತ್ತು ಹತ್ತೊಳಗೆ ದನಿ ಎಂದು ಕರೀತಾರೆ. ಇಲ್ಲವಾದ್ರೆ ಈ ಸುತ್ತು ಹತ್ತು ತಿರುಗು ಹಾಂಜೆ ಎಂದು ಕರೀತಾರೆ ಮಗಳ. ತಮ್ಮ ಅಂತಾದ ಇವತ್ತೇನು ಗೊತ್ತಿರ್ಬೇಕಪ್ಪ. ಈ ಪಾಪಿಗಳ ಲೋಕದಲ್ಲಿ ಇರುವುದು ಸರಿಯಲ್ಲ. ಇದು ದೌರ್ಜನ್ಯ ತುಂಬಿದ ಸಾಮ್ರಾಜ್ಯ. ಇದು ನಾವು ಇರುವುದು ಸರಿಯಲ್ಲಪ್ಪ. ಬಾಹುವನ ಹೇ ಗೌಡ, ಇದೇ ತರ ಬಡವರ ಹೊಟ್ಟೆ ಓಡಿಸುತ್ತೆ ನಿಜವಾದ್ರೆ ಈ ಬಂಡರ ಗಂಡ ಶಂಡರ ಮಿಂಡ ಈ ಪತ್ರಿ ನಿನ್ನಡಿಗೆ ಕೊಡಲಿಂದ ಕಥಕಥನೆ ಕಡಿದು ನಾಯಿ ನರಿಗಳಿಗೆ ಹಂಚಿ ಈ ನಿನ್ನ ರಂಡವನ್ನ ಮೂರಿನ ಸೀಬಾವಲ್ಲಿ ಕಟ್ಟಲಿಲ್ಲ. ನಾನು ನಮ್ಮಪ್ಪನ ರಕ್ತ ಹೊಟ್ಟದ ಮಗನೇ ಅಲ್ಲ. ಏ ಬಚ್ಚ, ಹೇಗ ನುರಿಯುವಂತೆ ನರ ಹರಿದುಕೊಳ್ಳುವುದೇ ಮಗನ. ಇದು ಎಡೆ ಎತ್ತಿದ ಸರ್ಪ. ಈ ಸರ್ಪ ನಿನ್ನನ್ನು ಕಚ್ಚರ ಬಿಡಲಾರದು. ಗೌಡ, ನೀನು ಸರ್ಪ